ಗುರುಗಳು ಪಾಠವನ್ನು ಮಾಡ್ತಾ ಇರೋ ಹೊತ್ತಿಗೆ ಒಂದು ಶ್ಲೋಕವನ್ನು ಹೇಳ್ತಾ ಇದ್ರು. ಏನು ಅಂತಂದರೆ, ನಿಷ್ಣಾತೋಪಿ ಚ ವೇದಾಂತೆ ವೈರಾಗ್ಯನ್ನೈತಿ ದುರ್ಜನಃ ಅಂತ. ಏನಿದರ ಅರ್ಥ ಅಂದರೆ, ತುಂಬ ಪ್ರಯತ್ನ ಮಾಡಿ ವೇದಾಂತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೂ ಸಹ ಆ ವೇದಾಂತ ಸಂಪೂರ್ಣವಾಗಿ ತಲೆಯೊಳಗೆ ಹೋಗೋದಿಲ್ಲ. ಪಾಂಡಿತ್ಯ ಬಂದಾಯಿತು, ಆ ತತ್ವ ಏನು ಅಂತ ಗೊತ್ತಾಯಿತು, ವಿಷಯ ಅರ್ಥವಾಯಿತು, ಪಾಂಡಿತ್ಯ ಬಂದಾಯಿತು, ದೊಡ್ಡ ಪಂಡಿತರು ಅಂತ ಅನಿಸ್ಕೊಂಡಾಯಿತು, ಎಲ್ಲ ಆಯಿತು. ಆದರೆ ಅದು ಅನುಷ್ಠಾನಕ್ಕೆ ಮಾತ್ರ ತರಲಿಕ್ಕಾಗ್ತಾ ಇಲ್ಲ. ಈ ಥರದವರು ಇರ್ತಾರೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ನಿಷ್ಣಾತೋಪಿಚ ವೇದಾಂತೆ. ನಿಷ್ಣಾತ ಅಂತಂದ್ರೇನು, ತುಂಬ ದೊಡ್ಡ ಪಂಡಿತರಾಗಿದ್ದಾರೆ, ಬಹಳ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ, ಎಲ್ಲವೂ ಅರ್ಥ ಆಯಿತು. ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮಾತ್ರ ಆಗ್ತಾ ಇಲ್ಲ, ಅನುಷ್ಠಾನಕ್ಕೆ ಮಾತ್ರ ತರಲಿಕ್ಕೆ ಆಗ್ತಾ ಇಲ್ಲ. ವಿಷಯವೆಲ್ಲ ಚೆನ್ನಾಗಿ ಅರ್ಥ ಆಯಿತು, ಆದರೆ ಆ ವೈರಾಗ್ಯ ಮಾತ್ರ ಬರ್ತಾ ಇಲ್ಲ. ಇದು ಯಾರಿಗಾಗುತ್ತೆ ಅಂತಂದರೆ, ವೈರಾಗ್ಯ ನೈತಿ ದುರ್ಜನಃ ಅಂತ. ದುರ್ಜನರು ಅಂತಂದ್ರೆ ಏನು? ಯಾರಿಗೆ ಇದರ ಬಗ್ಗೆ ಶ್ರದ್ಧೆ ಅನ್ನೋದಿಲ್ವೋ, ಅಥವಾ ಇದರ ಬಗ್ಗೆ ಒಂದು ನಿಗ್ರಹ, ಈ ಇಂದ್ರಿಯಾದಿ ನಿಗ್ರಹಗಳು ಅನ್ನೋದು ಸರಿಯಾಗಿ ಇಲ್ವೋ, ಅಂಥವರಿಗೆ ಎಷ್ಟು ಅಧ್ಯಯನ ಮಾಡಿದರೂ ಏನೋ ಒಂದು ಅಧ್ಯಯನ ಮಾಡಿದ್ದಕ್ಕೆ ಒಂದು ಪಾಂಡಿತ್ಯ ಬರುತ್ತೆ, ಆದರೆ ಅದನ್ನು ಅನುಷ್ಠಾನದಲ್ಲಿ ಇಡಲಿಕ್ಕೆ ಆಗುವುದಿಲ್ಲ, ವೈರಾಗ್ಯ ಅನ್ನೋದು ಬರುವುದಿಲ್ಲ ಅಂತ ಆ ಒಂದು ಶ್ಲೋಕವು ಹೇಳ್ತಾ ಇದೆ.